ಕೂಮತಿ ಜ್ಞಾನ. ಕೂಮತಿ ಜ್ಞಾನ ಅನ್ನತಕ್ಕಂಥದ್ದು ಎರಡೂ ಕಡೆಗೆ ಕೆಲಸ ಮಾಡ್ತಿರ್ತದೆ. ಎರಡು ಅಂತಂದರೆ ಒಂದು ನಿರ್ಣಯದ ಕಡೆಗೆ, ಇನ್ನೊಂದು ಅನಿರ್ಣಯದ ಕಡೆಗೆ. ನಿರ್ಣಯ ಬಂದಾಗ ಶ್ರದ್ಧೆ ಬರಬೇಕು. ಶ್ರದ್ಧೆ ಬಂದಾಗ ಕೂಮತಿ ಜ್ಞಾನವೇ ಕನ್ವರ್ಟ್ ಆಗಿ ಸುಮತಿ ಜ್ಞಾನ ರೂಪದಲ್ಲಿ ಪ್ರಕಟ ಆಗುತ್ತೆ. ಈ ಸುಮತಿ ಜ್ಞಾನ 4ನೇ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ? 12ನೇ ಗುಣಸ್ಥಾನದವರೆಗೆ ಇರ್ತದೆ. ನೋಡಿ, ಇದು ಗೊತ್ತು ಮಾಡ್ಕೋಬೇಕು. ಎಲ್ಲಿ ತನಕ ಇರ್ತದೆ? ಕೇವಲ ಜ್ಞಾನ ಆಗುವಕ್ಕಿಂತ ಮುಂಚಿತವಾಗಿ ಯಾವ ಜ್ಞಾನವಿದೆಯೋ ಅದು ಛದ್ಮಸ್ತರ ಮತಿಶ್ರುತ ಅವಧಿ ಮನಃ ಪರ್ಯ ಜ್ಞಾನ. ಛದ್ಮಸ್ಥ ಅವಸ್ಥೆಯಲ್ಲಿ ಸುಮತಿ ಜ್ಞಾನ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇದೆ. ಛದ್ಮಸ್ಥ ಅವಸ್ಥೆ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ? 4ರಿಂದ ತಗೋಬೇಕು ಅಥವಾ 1ರಿಂದ ತಗೋಬೇಕು? ಆಮೇಲೆ 1ರಿಂದ 3ರವರೆಗೆ ಏನು ಕೇವಲ ಜ್ಞಾನ ಇದೆ? 1ರಿಂದ. ಛದ್ಮಸ್ಥ ಅಂತಂದರೆ ಇದು ಕಾಮನ್. ಸಮ್ಯಕ್ತದ ಜೊತೆಯಲ್ಲೂ ಇದೆ ಮತ್ತು ಮಿಥ್ಯಾತ್ವ ರೂಪದಲ್ಲೂ ಇದೆ. ಛದ್ಮಸ್ಥ ಅಂದರೆ ಕ್ಷಯೋಪಶಮಿಕ ಜ್ಞಾನವುಳ್ಳ ಜೀವ. ಈ ಕ್ಷಯೋಪಶಮಿಕ ಜ್ಞಾನವುಳ್ಳ ಜೀವ 1ರಿಂದ 3ರವರೆಗೂ ಇದೆ ಮತ್ತು 4ರಿಂದ 12ರವರೆಗೂ ಇದೆ. ಛದ್ಮಸ್ಥ ಅಂದ ತಕ್ಷಣ ಮಿಥ್ಯಾದೃಷ್ಟಿ ಜೀವಿಗಳು ಸೇರ್ತವೆ ಮತ್ತು ಸಮ್ಯಕ್ ದೃಷ್ಟಿ ಜೀವಿಗಳು ಕೂಡ ಸೇರ್ತವೆ. ಕೇವಲ ಜ್ಞಾನಿಗಳು ಸೇರೋಲ್ಲ. ಕೇವಲ ಜ್ಞಾನಿಗಳು ಸಮ್ಯಕ್ ದೃಷ್ಟಿ, ಅವರನ್ನು ಬಿಟ್ಟು. ಒಂದು ಕೇವಲ ಜ್ಞಾನ ಪ್ರಗಟ ಆಗುವ ತನಕ 4 ಜ್ಞಾನಗಳು ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತವೆ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ. ಈ 4 ಜ್ಞಾನಗಳಲ್ಲಿ 3 ಜ್ಞಾನಗಳು ಮಿಥ್ಯಾತ್ವ ಕಾಲದಲ್ಲೂ ಇರಬಹುದು, ಸಮ್ಯಕ್ತ್ವದ ಕಾಲದಲ್ಲೂ ಇರಬಹುದು. ಆದರೆ ಒಂದು ಮನಃಪರ್ಯ ಜ್ಞಾನ ಸಮ್ಯಕ್ತ್ವದ ಕಾಲದಲ್ಲಿಯೇ ಇರುತ್ತದೆ. ಅದರಲ್ಲೂ ಸಂಯಮದ ಕಾಲದಲ್ಲಿಯೇ ಇರುತ್ತದೆ. ಅದರಲ್ಲೂ 6ನೇ 7ನೇ ಗುಣಸ್ಥಾನದ ಮುನಿಗಳಿಗೆ ಪ್ರಕಟವಾಗಿ 6ರಿಂದ 12ನೇ ಗುಣಸ್ಥಾನದವರೆಗೆ ಮಾತ್ರ ಇರ್ತದೆ. ಯಾವ ಜ್ಞಾನ? ಮನಃಪರ್ಯ ಜ್ಞಾನ. ಈ ಮನಃಪರ್ಯ ಜ್ಞಾನ ಬೇರೆಯವರ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಜ್ಞಾನ. ಬೇರೆಯವರ ಮನಸ್ಸು ಹೇಗಿದೆ, ಏನು ವಿಚಾರ ಮಾಡ್ತಾ ಇದ್ದಾರೆ ಅವರು, ಇದನ್ನು ತಿಳ್ಕೊಳ್ಳುತ್ತೆ. ಅದರಲ್ಲೂ ರೂಪಿ ಪದಾರ್ಥಗಳನ್ನು ತಿಳಿದುಕೊಳ್ತದೆ ವಿನಃ ಅರೂಪಿ ಪದಾರ್ಥಗಳನ್ನು ತಿಳಿದುಕೊಳ್ಳುವುದಿಲ್ಲ. ಧರ್ಮ ದ್ರವ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಮನಃಪರ್ಯ ಜ್ಞಾನಿಗಳು ಆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಅಸಾಧ್ಯ? ಧರ್ಮ ದ್ರವ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ, ತಿಳ್ಕೊಳ್ಬಹುದೇನು? ಧರ್ಮದ್ರವ್ಯ ರೂಪಿ ಇದೆಯೋ ಅಥವಾ ಅರೂಪಿ? ಅರೂಪಿ. ಅರೂಪಿ ವಸ್ತುಗಳ ಚಿಂತನವನ್ನು ಮನಃಪರ್ಯ ಜ್ಞಾನಿಗಳು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ರೂಪಿ ವಸ್ತುಗಳನ್ನೇ ತಿಳಿದುಕೊಳ್ತಾರೆ. ನೀವು ಪುದ್ಗಲ ವಸ್ತುವಿನ ಚಿಂತನೆಯನ್ನು ಮಾಡ್ತಾ ಇದ್ದೀರಿ. ಯಾವ ಪುದ್ಗಲ ವಸ್ತು? ಭಗವಂತರ ಮೂರ್ತಿಯನ್ನು ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ.
ಗಡಿಯಾರವನ್ನು ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಪುಸ್ತಕವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಇದನ್ನು ಮನಃಪರಿಜ್ಞಾನಿಗಳು ತಿಳಿದುಕೊಳ್ಬೋದು. ಯಾಕೆಂತಂದರೆ ಪುದ್ಗಲ ವಸ್ತು ಕಾಣುವಂಥ ವಸ್ತು ಇದೆ, ರೂಪಿ ಇದೆ. ಕಾಣುವ ವಸ್ತು ರೂಪಿ. ಯಾವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಅರೂಪಿ. ಯಾವುದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಈ 4 ಗುಣಗಳು ಇಲ್ಲವೋ ಅಂಥ ದ್ರವ್ಯ ಅರೂಪಿ. ಮತ್ತು ಸ್ಪರ್ಶ, ರಸ, ಗಂಧ, ವರ್ಣ ಇವು ನಿಯಮದಿಂದ ಯಾವ ದ್ರವ್ಯದಲ್ಲಿ ಇರುತ್ತವೆಯೋ ಅದು ರೂಪಿ. ಪುದ್ಗಲದ ಬಗ್ಗೆ ಏನು ಚಿಂತನೆ ಮಾಡಿದ್ರೂ ಆ ಚಿಂತನವನ್ನು ಗ್ರಹಣ ಮಾಡಬಹುದು. ಮನಃಪರಿಜ್ಞಾನ ಪುದ್ಗಲ ವಸ್ತುವನ್ನು ಚಿಂತನೆ ಮಾಡುವಾಗ. ಏನು ಚಿಂತನೆ ಮಾಡೋರು? ಎಂಟನೇ ಗುಣಸ್ಥಾನದಲ್ಲಿ ಹೋದ ನಂತರ ನೀವು ನಿಮ್ಮ ಆತ್ಮಚಿಂತನೆಯನ್ನು ಮಾಡ್ತಿರ್ತೀರಿ. ಮನಃಪರಿಜ್ಞಾನಿಗಳು ತಿಳಿಬಹುದೇನೋ? ನಿಮ್ಮ ಅರೂಪಿ ಆತ್ಮಚಿಂತನವನ್ನು ಮಾಡ್ತಾ ಇದ್ದೀರಿ. ಆತ್ಮ ಅರೂಪಿ, ಶರೀರ ರೂಪಿ. ಆತ್ಮ ಶರೀರ ಈ ಎರಡನ್ನೂ ಚಿಂತನೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆವಾಗ ಆತ್ಮಚಿಂತನೆಯನ್ನು ಮಾಡುವಾಗ ಮನಃಪರಿಜ್ಞಾನ ನಿಮ್ಮ ಮನಸ್ಸಿನ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಶರೀರದ ವಿಚಾರವನ್ನು ಮಾಡುವಾಗ ನಿಮ್ಮ ಜ್ಞಾನದ ವಿಷಯ ಶರೀರ ಆದಾಗ ಆ ಶರೀರವನ್ನು ಚಿಂತನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಅದು ಮೂರ್ತದ ವಿಷಯದಲ್ಲಿ ತಿಳ್ಕೊಳ್ಬೇಕು. ಅಂದಾಗ ಮನಃಪರಿಜ್ಞಾನ ತಿಳ್ಕೊಳ್ತದೆ. ಏಕೆಂತಂದರೆ ಮನ ಅಂತಕ್ಕಂಥದ್ದು ಇದು ಕ್ಷಾಯೋಪಶಮಿಕ ಜ್ಞಾನದ ಒಂದು ಉಚ್ಚ ಮಟ್ಟದ ತಿಳಿಯುವ ಶಕ್ತಿ. ಮತಿ ಜ್ಞಾನಾವರ್ಣೀಯ ಮತ್ತು ಶ್ರುತ ಜ್ಞಾನಾವರ್ಣೀಯ ಈ ಕರ್ಮಗಳ ವಿಶಿಷ್ಟ ಕ್ಷಯೋಪಶಮವಾದಾಗ ಜೀವಿಗೆ ಸಂಜ್ಞಿ ಪಂಚೇಂದ್ರಿಯ ಆಗಿ ಹುಟ್ಟಿ ಬರಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತು ಯಾವ ಜೀವಿಗೆ ಈ ಒಂದು ಕ್ಷಯೋಪಶಮ ಶಕ್ತಿ ಇಲ್ಲ, ಸಂಜ್ಞಿ ಪಂಚೇಂದ್ರಿಯ ಆಗಿ ಹುಟ್ಟಿ ಬರ್ತಕ್ಕಂತಹ ಯೋಗ್ಯತೆ ಪಾತ್ರತೆ ಇಲ್ಲ, ಆ ಜೀವಕ್ಕೆ ವಿಶಿಷ್ಟ ಜ್ಞಾನಾವರ್ಣಿ ಕರ್ಮದ ಕ್ಷಯೋಪಶಮವು ಕೂಡ ಇರುವುದಿಲ್ಲ. ಮನ ಅಂದರೆ ಒಂದು ಇಂದ್ರಿಯಗಳ ಜೊತೆಯಲ್ಲಿ ಸಿಗುವಂತಹ ನಂತರದ ಜ್ಞಾನಶಕ್ತಿ, ವೈಚಾರಿಕ ಶಕ್ತಿ. ಮನಸ್ಸಿನಿಂದ ನಾವು ಯಾವ ಕಾರ್ಯವನ್ನು ಮಾಡ್ತೀವಿ? ಮನಸ್ಸಿನ ಉಪಯೋಗ ಏನು? ವಿಚಾರ ಮಾಡೋದು. ಮನಸ್ಸಿನಿಂದ ವಿಚಾರ ಮಾಡೋದು. ಈ ವಿಚಾರ ಮಾಡುವಂಥ ಶಕ್ತಿ ಯಾರಲ್ಲಿ ಮನಸ್ಸಿದೆ ಅವರಷ್ಟೇ ವಿಚಾರ ಮಾಡ್ತಾರೆ. ಯಾರಲ್ಲಿ ಮನಸ್ಸಿಲ್ಲ ಅವರು ವಿಚಾರ ಮಾಡೋಲ್ಲ. ಯಾರಲ್ಲಿ ಮನಸ್ಸಿಲ್ಲ ಅವರು ವಿಚಾರ ಮಾಡೋಲ್ಲ. ಅಂದರೆ ಏನು? ಯಾರಲ್ಲಿ ಮನಸ್ಸಿಲ್ಲ ಅವರು ವಿಚಾರ ಮಾಡೋಲ್ಲ. ನಾವು ವಿಚಾರ ಮಾಡುವ ಮನಸ್ಸಿಲ್ಲ ಅಂತೀರಲ್ಲ. ವಿಚಾರ ಮಾಡುವ ಮನಸ್ಸಿಲ್ಲದಾಗ ಮನ ಇಲ್ಲದೆ ಇರ್ತೀರೇನೋ? ಮನ ಇರ್ತದೆ. ಮನ ಇದ್ರೂ ಕೂಡ ಅದರೊಳಗೆ ನಮ್ಮದು ಮನಸ್ಸಿಲ್ಲ ಅಂತ ಹೇಳ್ತೀರಿ ಅಷ್ಟೇ. ನಾವು ಮನರಹಿತ ಅಂತ ಹೇಳೋಲ್ಲ. ಉಪಯೋಗ. ಇದರ ಬಗ್ಗೆ ವಿಚಾರ ಮಾಡಿರಿ. ನಮಗೇನು ಮನಸ್ಸಿಲ್ಲ ಅದರೊಳಗೆ ವಿಚಾರ ಮಾಡೋದು. ಆ ಮನಸ್ಸಿಲ್ಲದೆ ಇರ್ತಾರೇನೋ? ಮನಸ್ಸು ಎದ್ದಿರ್ತದೆ. ಆದರೆ ಮನಸ್ಸಿನ ಉಪಯೋಗವನ್ನು ನಾವು ಅದರಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತೀರಿ. ಮನಸ್ಸು ಇಲ್ಲದೆ ಇರತಕ್ಕಂತಹ ಜೀವ ಅಸಂಜ್ಞಿ ಪಂಚೇಂದ್ರಿಯ ಜೀವ. ಈ ಅಸಂಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಕ್ಷಯೋಪಶಮ ಇಲ್ಲ. ಯಾವ ಕ್ಷಯೋಪಶಮ ಇಲ್ಲ?
5 ಇಂದ್ರಿಯಗಳೇನೋ ಸಿಕ್ಕಿವೆ. 5 ಇಂದ್ರಿಯಗಳು ಸಿಕ್ಕ ನಂತರ 5 ಇಂದ್ರಿಯಗಳಿಂದ ತಿಳಿಯುವಂತಹ ನೋಡುವಂತಹ ಶಕ್ತಿ, 5 ಇಂದ್ರಿಯಗಳ ಮೂಲಕ ತಿಳಿಯುವ ನೋಡುವ ಶಕ್ತಿ ಏನೋ ದೊರಕಿದೆ. ಆದರೆ ಮನಸ್ಸಿನಿಂದ ವಿಚಾರ ಮಾಡುವಂತಹ ಜ್ಞಾನ ಶಕ್ತಿ ಆ ಜೀವಿಗೆ ಸಿಕ್ಕಿಲ್ಲ. ಆ ಜೀವಿಗೆ ಆ ಒಂದು ಜ್ಞಾನಶಕ್ತಿ ಸಿಕ್ಕಿತು ಅಂತಂದರೆ ಸಂಜ್ಞೆ ಪಂಚೇಂದ್ರಿಯ ಆಗಿ ಹುಟ್ಟಿ ಬರ್ತದೆ. ನಾವು ಸತ್ತ ನಂತರ ಮತ್ತೊಂದು ಗತಿಯಲ್ಲಿ ಹುಟ್ಟುವಾಗ ಈ ಪ್ರಕಾರವಾಗಿ 5 ಇಂದ್ರಿಯಗಳ ಕ್ಷೌಷಂ ಸಿಕ್ಕಿತ್ತು ಅಂತಂದರೆ ಅಸಂಜ್ಞೆ ಪಂಚೇಂದ್ರಿಯ ಆಗಿ ಹುಡ್ತೇವೆ. 5ಕ್ಕಿಂತ ಹೆಚ್ಚಿನ ಕ್ಷೌಷಂ ಸಿಕ್ಕಿತ್ತು ಅಂತಂದರೆ ನಾವು ಸಂಜ್ಞೆ ಪಂಚೇಂದ್ರಿಯ ಜೀವಾಗಿ ಹುಟ್ಟುತ್ತೇವೆ. ಇದು ಜ್ಞಾನ ಮಾರ್ಗನೆ. ಇಂತಹ ಜ್ಞಾನ ಮಾರ್ಗನೆಯಲ್ಲಿ ನಾವು ಹೇಗೆ ಚಿಂತನೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರೆ ಮುಂದಿನ ವಿಷಯ ನಾಳೆ ನೋಡಿ.